ಲೈವ್ ಅಂತ ಹೇಳ್ತಾ ಇದ್ದೀನಿ ನಾನು, ಲೈವ್ ಮಾಡಿ ಮಾಡಿ ಕೈ ಕಾಲು ನಗಾಡ್ತಾ ಇತ್ತಾ. ಇಲ್ಲಿ ಬಾಯಿಲಿ ಏನೋ ಆಹಾರ ಕಚ್ಕೊಂಡು ಮರಿ ತಿನ್ಸಕ್ ಬತ್ತೈತೆ. ಇವನ ತೆಗೆದು ಗಾಡಿ ಒಳಗೆ ಕೇಳ್ಕೊಬಿಟ್ಟು ಅದನ್ನೇ ನೋಡ್ಕೊ ಬಂದೆ. ಮಗಳು ನನಗೆ ವಿಡಿಯೋಗ್ರಾಫರ್ ಆಗಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು KK ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ. ಅಲ್ಲ, ಲೈವ್ ಅಂತ ಹೇಳ್ತಾ ಇದ್ದೀನಿ ನಾನು, ಲೈವ್ ಮಾಡಿ ಮಾಡಿ ವಿಡಿಯೋನ ಲೈವ್ ಅಂತ ಹೇಳ್ತಾ ಇದ್ದೀನಿ. ಸಾರಿ. ವೆಲ್ಕಮ್ ಬ್ಯಾಕ್ ಟು KK ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಆಗದಿರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇವತ್ತು ದಿನ ಬಂದು ಶನಿವಾರ. ಇವತ್ತು ನಾನು ಬೆಳಗ್ಗೆ 8:15ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮೊದಲೇ ಕ್ಲಿಪ್ಪಿಂಗ್ಸನ್ನ ಡೈಲಿ ಯಾವಾಗಲೂ ತೆಕ್ಕೊಂಡಿದ್ದೆ, ವಾಯ್ಸ್ ಓವರ್ ಇರಲಿಲ್ಲ. ಇವತ್ತು ತಿಂಡಿಗೆ ರೊಟ್ಟಿ, ಹಾಗೆಯೇ ಬದನೆಕಾಯಿ ಚಟ್ನಿ, ಮುಳುಗಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಅದನ್ನೆಲ್ಲ ತಿಂದೇ ಇರೋದ್ರಿಂದ ಅವಳಿಗೆ ಟೊಮ್ಯಾಟೊ ಹಣ್ಣಿನ ಚಟ್ನಿ ಮಾಡಿಕೊಡ್ತೀನಿ. ಹಾಗೆಯೇ ಬೆಳಗ್ಗೆ ಅವರು ಎದ್ದು ಮಕ್ಕಳು ಪಪ್ಪಾಯ ತಿಂತಿದ್ರು ಅಮ್ಮನ ಜೊತೆ. ನಾನು ಹಸುಗಳನ್ನ ಕಟ್ಟಾಕೋದಕ್ಕೆ ಹೋಗಿದ್ದೆ. ನಮ್ಮ ಮನೆಯವರು ನಾನು ಬೇಗ ಲೋಡಿಗೆ ಹೋಗಬೇಕು, ಹಸುಗಳನ್ನ ಕಟ್ಟಾಕೋಣ ಬಾ ಅಂತ ಕರೆದ್ರು. ಹಾಗಾಗಿ ಬೇಗ ಕಟ್ಟಾಕೋದಕ್ಕೆ ಹೋಗಿದ್ದೆ. ನಮ್ಮ ಮನೆಯವ್ರಿಗೋಸ್ಕರ ಪಪ್ಪಾಯ ಹಣ್ಣನ್ನು ಕುಯ್ದು ಇಟ್ಟಿದ್ದಾರೆ ಅಮ್ಮ ಅವರು, ನನಗೂ ಇಟ್ಟಿದ್ರು. ಏನು ಇನ್ನೊಂದ್ಸರಿ ಹೇಳು. ಏನಾಯ್ತಿತ್ತು? ಏನು? ಕೈ ಕಾಲು ನಗಾಡ್ತಾ ಇತ್ತಾ? ನಮ್ಮನೆ ಸೌದೆಗೊಟ್ಟಿಗೆಯಲ್ಲಿ ಒಂದು ಪಕ್ಷಿ ಮೊಟ್ಟೆ ಇಟ್ಟು ಮರಿ ಮಾಡಿತ್ತು. ಆದರೆ ಸ್ವಲ್ಪ ದೊಡ್ಡದಾಯ್ತಾ ಹಾರಂಗಾದ್ಮೇಲೆ ನಮ್ಮನೆ ಬೆಕ್ಕು ಅದನ್ನು ತಿಂದ್ಬಿಡ್ತು ಒಂದು ಮರಿನ. ಅದೇ ತುಂಬ ಬೇಜಾರಾಗ್ತಿದೆ. ಅದಕ್ಕೆ ಅದರ ಅಮ್ಮ ಪರದಾಡ್ತಿದೆ. ನಾವು ಅದು ಮೊಟ್ಟೆ ಇಟ್ಟಾಗಿಂದ ನೋಡ್ತಾನೆ ಇದ್ವಿ ಅದನ್ನು, ಆದರೆ ಇವಾಗ ಹಿಂಗಾಗಿ ಹೋಗ್ಬಿಡ್ತೆ, ಬೇಜಾರಾಗ್ತಿದೆ. ನೋಡಲ್ಲಿ ಬಾಯಿಲಿ ಏನೋ ಆಹಾರ ಕಚ್ಕೊಂಡು ಮರಿ ತಿನ್ಸಕ್ ಬತ್ತೈತೆ. ಇದು ಮರಿ ಸ್ವಲ್ಪ ದೊಡ್ಡದಾಯ್ತಲ್ಲ, ಹಾರಕ್ಕೋತೈತೆ. ಏನು ಮಾಡ್ಸಾ ಇದು? ತಿನ್ನಕತ್ತಲ್ಲ, ಅದು ಹೆರ್ತೈತೆ. ಇದಕ್ಕಿಂತವ ಅದು ದೊಡ್ಡದಾಗಿದ್ದು ಸತ್ತೋಯ್ತಲ್ಲ ಅದು. ಇದಕ್ಕಿನ್ನೂ ಕ್ಲೀನರ್ ಬಂದಿಲ್ಲ, ಅದು ಚೆನ್ನಾಗಿ ಬಂದದ್ದು. ಅದೇ ನಾನು ಹೇಳಿದ್ದು, ಅದು ಏಜಲ್ಲಿ ದೊಡ್ಡದು, ಆದರೆ ಶರೀರ ಇದ್ರದ್ದೇ ಸ್ವಲ್ಪ ದೊಡ್ಡದು. ಅದು ಸ್ವಲ್ಪ ಪುಟಾಣಿ ಇದ್ದಿದ್ದು. ಇದಕ್ಕಿನ್ನೂ ಹೊಟ್ಟೆ ಹತ್ರ ಎಲ್ಲ ರೋಮನೆ ಬಂದಿಲ್ಲ. ಈಗ ಇಲ್ಲಿದೆಯಲ್ಲ ಆ ಮರಿಗೆ. ವಾಪಸ್ ಹೋಗ್ತು ಹಿಂಗೆ. ನನಗೆ ಜೀವ ಇಲ್ಲ. ಇವನ ತೆಗೆದು ಗಾಡಿ ಒಳಗೆ ಕೇಳ್ಕೊಬಿಟ್ಟು ಅದನ್ನೇ ನೋಡ್ಕೊ ಬಂದೆ. ಹಿಂಗೆ ಏನಿತ್ತು ಸಿದು? ಹೆಂಗಿತ್ತು? ಇದು ಶನಿವಾರದ ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ಭಾನುವಾರದ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆಯೇ ನಾವು ಶನಿವಾರ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು, ಸೊ ಭಾನುವಾರ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಯಾರು ತಂದುಕೊಟ್ಟಿದ್ದು ಬ್ಯಾಟು? ಯಾಕೆ ಅಂತ? ಕ್ರಿಕೆಟ್ ಆಡಕ್ಕೆ ತಂದುಕೊಟ್ರೆ ಚೀಕು ಬಂಟಿ ನೋಡಿ ನೋಡಿ. ನೋಡಿ ಬೆಳಗ್ಗೆನೆ ಪಪ್ಪಾಯ ಹಣ್ಣು ತಿಂತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಇದು ಪಪ್ಪಾಯ ಹಣ್ಣು. ಇದು ಮಾಮೂಲಿ ಪಪ್ಪಾಯ ಹಣ್ಣು ಥರ ಅಲ್ಲ. ಇದನ್ನು ಗಿಡನ ನಮ್ಮನೆಯವರು ಫಾರಮಲ್ಲಿ ತರಿಸ್ತಾರಲ್ಲ, ಆ ರೀತಿ ತರಿಸಿ ಹಾಕಿದ್ದಂಥ ಗಿಡ. ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಪಪ್ಪಾಯ. ನೋಡಿ, ಇದು ನೋಡೋದಕ್ಕೂ ಸ್ವಲ್ಪ ಬೇರೆ ಥರನೇ ಇದೆ. ನೋಡಿ ನಮ್ಮ ಚಿನ್ನು, ಇವಳ ಹೆಸರು ಚಿನ್ನು ಅಂತ, ಇವಳಿಲ್ಲಿ ಮಲಗಿದ್ದಾಳೆ. ನಮ್ಮ ಚೋಟು ಅಲ್ಲಿ ಮಗ ನೋಡಿ, ಮಾತಾಡ್ತೀನಿ ಇವಾಗ. ಚೋಟು ಚೋಟು ಚೋಟ್ ಚೋಟು 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 ಬಾಯ್ಲೆ ಬಾಯ್ಲೆ ಚೋಟು ಬಾ ಬರಬೇಲಿ. ವಾಯ್ಸ್ ಬತ್ತೆಲ್ಲ ಬರೀ ಮ್ಯಾ ಅಂತವನೆ. ಚಿನ್ನಮ್ಮ
ಸೊ ಮಗ್ಗೆಗೆ ಅವತ್ತಿಂದ ಹೋಗೋಣ ಅಂತ ಇವತ್ತು ಕಾಲ ಕೂಡ ಬಂದಿದೆ. ಇವತ್ತು ಹೋಗ್ತಾ ಇದ್ದೀನಿ, ಟೈಲರಿಂಗ್ ಶಾಪಿಗೆ ಹೋಗಬೇಕಿತ್ತು. ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಟೈಮು 1:48, 1:45 ಸೊ ಮತ್ತೆ ಹಸುಗಳಿಗೆ ಜೋಳ ಹಾಕೋ ಟೈಮ್ ಆಗೋಷ್ಟರೊಳಗಡೆ ನಾನು ಬಂದುಬಿಡಬೇಕು. ತುಂಬ ಬಿಸಿಲು ಅಂತ ಅರ್ಧ ನಾನು ಹೋಗೋದಕ್ಕೆ ಹಿಂಜರಿತೀನಿ. ಈ ಬಿಸಿಲಲ್ಲಿ ಅಪ್ಪ ಅವನಿಗೆ ಕುಂಡ್ ಬ್ಯಾಟ್ರಿ ಐತಿ, ಹೋಗು ಹೊಡ್ಸ್ಕೊಳಂತ. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು KK ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ. ನಾನು ಇದು ನೆನ್ನೆಯ ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ. ಶನಿವಾರ ನಾನು ಫುಲ್ಲು ವ್ಲಾಗನ್ನು ಮಾಡಲಿಕ್ಕಾಗಲಿಲ್ಲ. ಸೊ ನಾನು ಫಂಕ್ಷನಿಗೆ ಹೋಗಬೇಕಿತ್ತು, ಹೊರಟ್ವಿ. ಗಡಿಬಿಡಿನಲ್ಲಿ ಹೋಗಿ ಬಂದಿದ್ದು. ಸೊ ದನ ಕರುಗಳಿರೋ ಮನೇಲಿ ಎಲ್ಲರ ಮನೇಲೂ ಇದೇ ಥರನೇ ಆಗೋದು. ಒಂದು ಕೆಲಸನ ನಾವು ಕಂಪ್ಲೀಟಾಗಿ ಯಾವ್ದಾದ್ರು ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಮಾಡೋದಕ್ಕಾಗಲ್ಲ. ಸೊ ನಮಗೂ ಅದೇ ರೀತಿಯಾಗಿದ್ದು. ನಾವು ಹೋಗಿ ಬಂದಾಯಿತು ಫಂಕ್ಷನ್ಗೆ. ಇದು ಭಾನುವಾರ ನಾವು ಬಂದಿದ್ದು. ಆಲ್ಮೋಸ್ಟ್ 11 ಗಂಟೆ ಆಗಿತ್ತು ನಾವು ಬಂದಾಗ. ಹಾಗಾಗಿ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇದು ಇವತ್ತು ಭಾನುವಾರ, ಇವತ್ತು ಬಂದು ಭಾನುವಾರ ಆಗಿರುತ್ತೆ. ಸೊ ಇವತ್ತು ಏನೆಲ್ಲ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ತಿಂಡಿ ಎಲ್ಲ ಆಯಿತು ನಮ್ಮದು. ಇವಾಗ ಕಾಫಿ ಟೈಮು. ಇವಾಗ ಟೈಮ್ ಬಂದು 11:45 ಆಗಿದೆ. ನಾವು ಇವಾಗ ನಿಧಾನವಾಗಿ ಮಾತಾಡಿಕೊಂಡು ತಿಂಡಿ ತಿಂದು ಇವಾಗ ಕಾಫಿ ಕುಡಿಬೇಕಂತ ಕಾಫಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಏನು ಚಿನಿ ಹೇಳ್ದಲ್ಲ, ಇವತ್ತು ಬೆಳಗ್ಗೆ ನೆನ್ನೆ ಆರ್ತಕ್ಷತೆ ಅಲ್ವಾ, ಇವತ್ತು ಬೆಳಗ್ಗೆ ಮದ್ವೆ ಅಲ್ವಾ, ಅದಕ್ಕೆ ಮಗೆ ಕಡೆ ವಯಸ್ಪುರದ ಕಡೆ ವಾನ ಮಾಡ್ತು. ನನ್ನ ಮಗಳಿಗೆ ಸುತ್ತೋದಕ್ಕೆ ತುಂಬ ಇಷ್ಟ. ಆಮೇಲೆ ಅವಳು ಫಂಕ್ಷನ್ಗೆಲ್ಲ ಹೋಗೋದು ಈ ಥರದ್ದೆಲ್ಲ ತುಂಬ ಇಷ್ಟ. ಅದಕ್ಕೆ ಹೇಳ್ತಿದ್ದಾಳೆ. ನೆನ್ನೆ ರಿಸೆಪ್ಷನ್ ಇತ್ತು, ನಾವು ಹೋಗಿ ರಿಸೆಪ್ಷನ್ಗೆ ಹೋಗಿ ಬಂದ್ವಿ. ಬೆಳಗ್ಗೆ ನಮಗೆ ದನ ಕರ ಇರೋದ್ರಿಂದ ಕೆಲಸ ಲೇಟ್ ಆಗುತ್ತೆ ಆಮೇಲೆ ಅಂತ. ಸೊ ಹಾಗಾಗಿ ರಾತ್ರಿ ಆರ್ತಕ್ಷತೆಗೆ ಹೋಗಿದ್ವಿ. ಅದಕ್ಕೆ ನನ್ನ ಮಗಳು ಇವಾಗ ಹೇಳ್ತಿದ್ದಾಳೆ, ಇವತ್ತು ಮದುವೆ ಅಲ್ವಾ, ವ್ಯಾನ್ ಮಗೆ ಕಡೆಗೆ ಹೊರಡ್ತು ಅಂತ. ನಮಸ್ತೆ. ಇವತ್ತು ನನ್ನ ಮಗಳು ನನಗೆ ವಿಡಿಯೋಗ್ರಾಫರ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ. ಹೇಗೆ ಮಾಡಿದ್ದಾಳೆ ಅಂತ ನೋಡ್ತೀನಿ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ಸೊ ಬನ್ನಿ ನೋಡಿದ್ದು ನಮ್ಮ ಚೋಟೆ ಸುಬ್ಬಮ್ಮ. ನಮ್ಮ ಸುಬ್ಬಮ್ಮಗೆ ಇವತ್ತು ನಮ್ಮ ಮನೆಯವರು ಮುಗ್ದ ಹಾಕಿದ್ದಾರೆ. ಅದಕ್ಕೆ ಇವಳು ನಮ್ಮ ಹತ್ರ ಬರ್ತಿಲ್ಲ. ಇಲ್ಲ ಅಂದರೆ ಮೈ ಕೈಯೆಲ್ಲ ನೆಕ್ ಹಾಕ್ಬಿಡ್ತಾಳೆ, ಗಾಯ ಆಗಿ ಕಿತ್ತೋಗ್ಬೇಕು ಆ ಥರ. ಬಾಯಿ ಸುಬ್ಬ. ಕರುಗಳನ್ನ ಅಲ್ಲಿ ಕಟ್ಟಾಕಿದ್ದಾರೆ ಅಮ್ಮ. ಅಲ್ಲಿ ಮೇವಿತ್ತು, ಸ್ವಲ್ಪ ಮೇಯ್ತಿದ್ವು ಅಂತ ಅಲ್ಲಿ ಕಟ್ಟಾಕಿದ್ದಾರೆ. ಹಾಗೆಯೇ ಹಸುಗಳನ್ನ ಅಲ್ಲಿ ಕಟ್ಟಾಕಿದ್ದೀವಿ. ಅವುಗಳಿಗೂ 12:15 ಮೇಲೆ ಮೇವು ಹಾಕಬೇಕು. ಫ್ರೆಂಡ್ಸ್, ನಾನು ಇವತ್ತು ಹವಾಸ್ ಪವರ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಪಪ್ಪಂತ ಕೊಯ್ತಾ ಇದ್ದೀನಿ. ಮಮ್ಮಿ ಇಲ್ಲಿ ಹೋಯ್ತಿದ್ದ. ಈಗ ಪಪ್ಪ ಇದನ್ನು ಬಿಚ್ಕ ಬರಕ್ಕೆ ಹೋಯ್ತಿದ್ದಾನೆ. ಎಲ್ಲಿದ್ದ ಅಲ್ಲಿದ್ದಾರೆ, ಅದ್ರ ಈಚೆಲಿದ್ದಾರೆ ನೋಡಿ ಅಲ್ಲೇ. ಪಾಪ ಎಲ್ಲಿಂದ ಹೋದ್ರಿ? ಅಲ್ಲಿಂದನಾ? ನೋಡಿ ನಮ್ಮ ಪಪ್ಪ ಪೈಪಿಗೆ ಏನೋ ಹಾಕ್ತಿದ್ದಾರೆ. ಅಲ್ಲಿ ಇದು ಮಾಡ್ತು. ವಾ, ನೋಡಿ ನೀರು ಬಿಡ್ತಿದ್ದಾರೆ.
ಇದು ಮೆಣಸುಗಳು ನೋಡಿ. ವಿಡಿಯೋ ಆನ್ ಆಯ್ತು ಆಯ್ನೈತೆ ನೋಡಿ. ಇದು ನಮ್ಮ ಪುಟಾಣಿಕರು. ಇದು ರಾಕ್ಷಸಿ ಅಂತ ಕರಿತೀವಿ ನಾ, ಯಾಕೆಂದ್ರೆ ಹಂಗೆ ಆಡ್ತಾರೆ ನೋಡಿ. ಇದು ಕೆಂಪಣ್ಣ ಸಹ ನಾವು ಹಂಗೆ ಕರೆಯೋದು, ಚಿನಿಮಿನಿ ಅಲ್ವೇನೆ. ಇದು ಕೆಂಪಣ್ಣ ಸಹ ಆಯುತ್ತೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ವಿತ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.